ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಣ ಎಲ್ರಿಗೂ ಬೇಕು. ಹಣಕ್ಕಾಗಿ ಎಷ್ಟೊಂದು ವಿಧವಾದಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ. ಅಂದರೆ ನಮಗೆ ಹಣ ಯಾವ ರೀತಿಯಾಗಿ ಬರ್ತದೆ? ಕೆಲಸದಿಂದ ಬರ್ಬೋದು, ದಾನದಿಂದ ಬರ್ಬೋದು, ಪಿತ್ರಾರ್ಜಿತವಾಗಿ ಬರ್ಬೋದು. ಯಾವುದೋ ಒಂದು ರೀತಿಯಿಂದ ನಮಗೆ ಹಣ ಬೇಕು. ಜ್ಯೋತಿಷ್ಯದ ಪ್ರಕಾರ ಜಾತಕದಲ್ಲಿ ಈ ಹಣವನ್ನು ಯಾವ ರೀತಿಯಾಗಿ ನೋಡಬೇಕು ಅಂತಂದರೆ, ಭಾವಗಳನ್ನು ನೋಡಬೇಕು. ಪ್ರತಿಯೊಂದು ಗ್ರಹಗಳಿಗೂ ಧನಕಾರಕ ಅಂತ ಹೇಳಿದರೆ ಗುರುವಿಗೆ, ಅದೇ ರೀತಿಯಾಗಿ ಶುಕ್ರನು ಹಣವನ್ನು ಕೊಡ್ತಾನೆ. ಎಲ್ಲ ಗ್ರಹಗಳು ಹಣವನ್ನು ಕೊಡ್ತವೆ. ಇದು ಎಲ್ರಿಗೂ ಗೊತ್ತಿರಬೇಕು. ಯಾವುದೇ ಒಂದು ಗ್ರಹ ಹಣ ಕೊಡೋದಿಲ್ಲ ಅಂತಿಲ್ಲ. ಎಲ್ಲ ಗ್ರಹಗಳು ಹಣವನ್ನು ಕೊಟ್ಟೇ ಕೊಡ್ತವೆ. ಹೀಗಾಗಿ ಯಾವ ಸ್ಥಾನದಲ್ಲಿ ಆ ಗ್ರಹಗಳಿದ್ದಾಗ ನಮಗೆ ಹಣ ಬರ್ತದೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಅದಕ್ಕಾಗಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಭಾವಗಳನ್ನು ನೋಡಬೇಕು ಅಂತ. ಭಾವಗಳ ಪ್ರಕಾರ ನಮಗೆ ಹಣ ಕೊಡುವ ಭಾವ, ಧನಭಾವ 2ನೇ ಮನೆ. ಜಾತಕದಲ್ಲಿ ಲಗ್ನದಿಂದ 2ನೇ ಮನೆ. ಈ 2ನೇ ಭಾವ, ಇದರ ಜೊತೆಗೆ 6ನೇ ಭಾವ ಅಂದರೆ ಸೇವೆ ಅಂತ ಹೇಳ್ತೀವಿ ನಾವು. ರೋಗ ಋಣ ಶತ್ರು ಜೊತೆಗೆ ಅದು ಸೇವೆಯನ್ನು ಕೂಡ, ಸರ್ವೀಸ್ ಅಂತ ಏನು ಹೇಳ್ತೀವಿ, ಅದು 6ನೇ ಭಾವ. ಹಾಗೆ 9ನೇ ಭಾವ, ಇದು ಭಾಗ್ಯ ಭಾವ. ಭಾಗ್ಯ ಇರಬೇಕು ಮನುಷ್ಯನಿಗೆ. ಅದೇ ರೀತಿಯಾಗಿ 11ನೇ ಭಾವ ಲಾಭ ಭಾವ, ಅಂದರೆ ಡಿಸೈರ್ ಫುಲ್ಫಿಲ್ಮೆಂಟ್, ನಮಗೆ ಆ ಒಂದು ಹಣ ಸಿಗಬೇಕು ಅನ್ನುವಂಥದ್ದು ಭಾವ. ಯಾವಾಗ ಯಾವ ಗ್ರಹ ಈ ಮನೆಗಳನ್ನು ಸೂಚನೆ ಮಾಡ್ತದೋ, 2, 6, 9, 10 ಅಥವಾ 11ನೇ ಮನೆಯನ್ನು ಸೂಚನೆ ಮಾಡಿದಾಗ ನಮಗೆ ಹಣ ಬರ್ತದೆ. ಒಬ್ಬನು ಹಣವಂತ ಅನಿಸಿಕೊಳ್ಬೇಕಾದ್ರೆ ಎಷ್ಟು ಹಣ ಇರಬೇಕು? ಮನುಷ್ಯನಿಗೆ ಎಷ್ಟು ಹಣ ಇದ್ರೂ ಸಾಲೋದಿಲ್ಲ. ಹೀಗಾಗಿ ಅವನೇನು ಮಾಡ್ತಾನೆ, ಹಣಕ್ಕಾಗಿ 1 ಕೋಟಿ ರೂಪಾಯಿ ಇರಲಪ್ಪ, 1 ಲಕ್ಷ ರೂಪಾಯಿ ಇರಲಿ, ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಈ ಬ್ಯಾಂಕ್ ಬ್ಯಾಲೆನ್ಸನ್ನು ತೋರಿಸೋದೇ 2ನೇ ಮನೆ, ಧನ ಸಂಚಯ ಸ್ಥಾನ. 10ನೇ ಮನೆ, ನನಗೆ ವೃತ್ತಿನೇ ಇಲ್ಲ, ಧನ ಸಂಚಯ ಹೇಗಾಗ್ತದೆ? 10ನೇ ಮನೆಯೂ ಕೂಡ ನಮಗೆ ಅದು ಬಹಳ ಮುಖ್ಯವಾಗ್ತದೆ. 6ನೇ ಮನೆ ಸರ್ವಿಸ್ ಅಂತ ಹೇಳ್ತೀವಿ, ಅದು ಕೂಡ ಮುಖ್ಯವಾಗ್ತದೆ. ವಾದಿರಾಜರ ಕಾಲದಲ್ಲಿಯೂ ಕೂಡ ಹಣಕ್ಕೆ ಬಹಳ ಮೌಲ್ಯ ಇತ್ತು ಅಂತ ಹೇಳ್ತಾರೆ. ಹಣವೇ ನಿನ್ನ ಗುಣವೇನು ಬಣ್ಣಿಸಲಿ, ಹಣವಿಲ್ಲದವನೊಬ್ಬ ಹೆಣವೇ ಸರಿ ಕಂಡ. ಎಷ್ಟೋ ಉಪಾಯಗಳನ್ನು ಮಾಡ್ತೀರ ಹಣಕ್ಕಾಗಿ. ಎಷ್ಟೋ ಜ್ಯೋತಿಷಿಗಳು ನಿಮಗೆ ಈ ಒಂದು ಮಾರ್ಗವನ್ನು ತೋರಿಸಿರ್ತಾರೆ. ವಿಶೇಷವಾಗಿ ಈ ಹಣ ಅಂದರೆ ಲಕ್ಷ್ಮಿ ಅಲ್ಲ. ಲಕ್ಷ್ಮಿ ರೂಪನೇ ಬೇರೆ, ಹಣವೇ ಬೇರೆ. ಹಣ ಇದು ಕರೆನ್ಸಿ. ಇದನ್ನು ನಾವು ಲಕ್ಷ್ಮಿಗೆ ಹೋಲಿಸ್ತೇವೆ ಅಷ್ಟೇ. ಲಕ್ಷ್ಮಿಯನ್ನು ಹೋಲಿಸಿದಾಗ ಅಲ್ಲಿ ಮಾನ್ಯತೆ ಇರಬೇಕು. ಈ ಕರೆನ್ಸಿ ಡಿಮಾನಿಟೈಸೇಷನ್ ಆಗಿ ಹೋಯಿತು, ಆವಾಗ ಲಕ್ಷ್ಮಿಗೆ ಬೆಲೆ ಇಲ್ವಾ? ಇದೆ. ಆ ಲಕ್ಷ್ಮಿ ಪ್ರಾಪ್ತಿ ಅನ್ನೋದೇನಿದೆಯಲ್ಲ, ಅದು ನಮ್ಮ ಯೋಗ್ಯ ಮತ್ತು ಯೋಗ್ಯತೆ ಅಂತ ಏನು ಹೇಳ್ತೀವೋ ಅದು ಇರಬೇಕು. ಜೊತೆಗೆ ಯೋಗ ಇರಬೇಕು. ಹಣ ಕೊಡುವ ಯೋಗ ಹೇಳಿದೆ. 2, 6, 9, 11ನೇ ಮನೆಗಳು ನಮಗೆ ಚೆನ್ನಾಗಿದ್ದಾಗ, 10ನೇ ಮನೆ ಚೆನ್ನಾಗಿದ್ದಾಗ ನಮಗೆ ಹಣ ಬಂದೇ ಬರ್ತದೆ. ಆದರೆ ನಮ್ಮಲ್ಲಿ ಯೋಗ್ಯತೆಯೇ ಇಲ್ಲ. ನಮಗೆ 1 ಕೋಟಿ ರೂಪಾಯಿ ಬಂದರೆ ನಾವೇನು ಮಾಡ್ತೀವಿ? ಅದರ ಬಗ್ಗೆ ನಮಗೆ ಯೋಗ್ಯತೆ ಇರಬೇಕು. ಅದನ್ನು ಖರ್ಚು ಮಾಡಲಿಕ್ಕೆ ಯೋಗ್ಯತೆ ಇರಬೇಕು. ಯಾಕಂದರೆ ಹಣ ಚಂಚಲೆ, ಅದು ಒಂದು ಕಡೆ ನಿಲ್ಲೋದಿಲ್ಲ, ಒಬ್ಬರ ಹತ್ರ ಇರೋದಿಲ್ಲ. ಅದಕ್ಕೆ ಹರಿಸ್ಮರಣೆಯೇ ಸಂಪತ್ತು, ವಿಸ್ಮರಣೆಯೇ ವಿಪತ್ತು. ಭಗವಂತನ ಸ್ಮರಣೆಯನ್ನು ಮಾಡಿದಾಗ ನಮಗೆ ಸಂಪತ್ತು ಲಭಿಸ್ತದೆ. ಈ ಪ್ರಕಾರವಾಗಿ ಹಣ ಸಂಚಯಕ್ಕಾಗಿ ಇವತ್ತು ಶುಭ ಶುಕ್ರವಾರ ಆ ಲಕ್ಷ್ಮಿಯನ್ನು ನಾವು ಬೇಡಿಕೊಳ್ಬೇಕು. ಮಾನ್ಯತೆಯನ್ನು ಕೊಡಬೇಕು ಅವಳಿಗೆ. ಎಷ್ಟು ನಾವು ಮಾನ್ಯತೆಯನ್ನು ಕೊಡ್ತೀವೋ ಆವಾಗ ಮಾತ್ರ ಸ್ಥಿರವಾದ ಲಕ್ಷ್ಮಿ ನಮ್ಮ ಹತ್ರ ಬಂದು ನಿಲ್ತಾಳೆ. ಏನು ಧನ್ಯಳು ಲಕುಮಿ, ಎಷ್ಟು ಮಾನ್ಯಳು. ಇದರ ಅರ್ಥ ಅವಳಿಗೆ ಮಾನ ಇಂಪಾರ್ಟೆಂಟ್. ಎಲ್ಲಾದರೂ ಲಕ್ಷ್ಮಿಗೆ ಅವಮಾನ ಆಯಿತಾ, ಖಂಡಿತವಾಗಿಯೂ ಅವಳು ನಿಮ್ಮ ಹತ್ರ ನಿಲ್ಲೋದಿಲ್ಲ.
ಹಾಗಾದರೆ ಹಣ ಬರಬೇಕಾದ್ರೆ ಏನು ಮಾಡಬೇಕ್ರಿ? ಯೋಗ್ಯತೆಯನ್ನು ಗಳಿಸಬೇಕು. ಯೋಗ ಇರ್ತದೆ, ಎಲ್ಲ ಕಡೆ ಅವಕಾಶಗಳಿದೆ, ಕೆಲಸಗಳು ಸಿಗ್ತಾ ಇದೆ, ಆದರೆ ನನಗೆ ಹಣನೇ ಕೊಡಲ್ಲ. ಯಾಕಂದರೆ ನನ್ನ ಹತ್ರ ಯೋಗ್ಯತೆ ಇಲ್ಲ. ಆ ಯೋಗ್ಯತೆಯ ಸಂಪಾದನೆಯನ್ನು ಮಾಡಿಕೊಂಡು ನನ್ನಲ್ಲಿ ಜ್ಞಾನವನ್ನು ಹೆಚ್ಚು ಮಾಡಿಕೊಂಡಾಗ ಖಂಡಿತವಾಗಿಯೂ ಒಂದು ಹಣ ಸಿಗ್ತದೆ. ಒಬ್ಬ ತರಕಾರಿ ಮಾರುವವನ್ನು ಹಿಡ್ಕೊಂಡು ಇವತ್ತು ಅತಿ ಶ್ರೀಮಂತ ಅನ್ನುವಂಥ ಬಿಲ್ಗೇಟ್ಸ್ ಆಗಲಿ, ಅಂಬಾನಿ ಆಗಲಿ, ಇವ್ರನ್ನೆಲ್ಲ ನೋಡಿದಾಗ ಹಣ ಎಲ್ಲದರಲ್ಲಿಯೂ ಇದೆ. ಎಲ್ಲ ಕರ್ಮಗಳಲ್ಲಿಯೂ, ಅಂದರೆ ನಾ ಹೇಳೋದು ಕೆಲಸ, ಕರ್ಮ ಅಂದರೆ ಇಲ್ಲಿ ಕೆಲಸ ಅಂತ ತಿಳ್ಕೊಳ್ರಿ. ಎಲ್ಲ ಕೆಲಸಗಳಲ್ಲಿಯೂ ಹಣ ಇದೆ. ಆ ಯೋಗ್ಯತೆಗೆ ತಕ್ಕಂತೆ ಆ ಹಣ ಸಿಗ್ತದೆ. ಈ ಯೋಗ್ಯತೆಯನ್ನು ಕಂಡುಕೊಳ್ಳೋದು ಹೇಗೆ ಜಾತಕದಲ್ಲಿ? ಇದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ, ಭಗವಂತ ನಮ್ಮ ಕರ್ಮಾನುಸಾರವಾಗಿ ನಮಗೊಂದು ಚೌಕಟ್ಟು ಹಾಕಿದ್ದಾನೆ. ಏನು? ಈ ಜನ್ಮದಲ್ಲಿ ಲಕ್ಷಾಧೀಶನಾಗು ಅಂತಂದಿದ್ರೆ ನೀವು ಕೋಟಿಗೆ ಆಸೆ ಪಡಬಾರದು. ಲಕ್ಷ ಮಾತ್ರ ನಿಮಗೆ ಸಿಗುತ್ತೆ, ಕೋಟಿ ಸಿಗಲ್ಲ. ಪರಿಹಾರ ಯಾಕೆ ಮಾಡ್ಬೇಕು? ಹಾಗಿದ್ರೆ ಲಕ್ಷ್ಮಿ ಬರಲಿ ಅಂತ ಪರಿಹಾರ ಯಾಕೆ ಮಾಡ್ಕೋತೀರಾ? ಯಾವ ನಿಮಗೆ ಲಕ್ಷಾಧೀಶನಾಗಬೇಕಾದ್ರೆ ಆ ಲಕ್ಷಗಳು ಬರಬೇಕು, ಅದರಲ್ಲಿ ಕೇವಲ ಸಹಸ್ರಗಳು ಬರ್ತಾ ಇದೆ. ನನಗೆ 1,00,000 ರೂಪಾಯಿ ಬರಬೇಕಾಗಿತ್ತು, ಕೇವಲ 10,000 ರೂಪಾಯಿ ಬರ್ತಾ ಇದೆ. ಉಳಿದ 90,000 ರೂಪಾಯಿಗಳಿಗೆ ನಾನು ಪರಿಹಾರ ಮಾಡ್ಕೋಬೇಕು. ಆ ಪರಿಹಾರ ಕೇವಲ ನಿಮ್ಮ 90,000 ಮಾತ್ರ ತಂದು ಕೊಡ್ತದೆ, ನಿಮಗೆ ಕೋಟ್ಯಾಧೀಶನನ್ನಾಗಿ ಮಾಡಲ್ಲ. ಯಾಕೆ? ನಿಮ್ಮ ಕರ್ಮ ಇರೋದು ಲಕ್ಷಾಧೀಶನನ್ನಾಗಿ ಮಾತ್ರ ಮಾಡಲಿಕ್ಕೆ. ಆದರೂ ಕೂಡ ಅಡೆತಡೆಗಳಿಂದಾಗಿ ನಿಮಗೆ ಲಕ್ಷ್ಯವನ್ನು ಕೂಡ ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನೀವು ಪರಿಹಾರಗಳನ್ನು ಆವಾಗ ಮಾಡಿಕೊಳ್ಬೇಕು. ಆಲ್ರೆಡಿ ನಾನು ಲಕ್ಷಾಧೀಶ ಇದ್ದೇನೆ, ಪರಿಹಾರ ಮಾಡೋದ್ರಿಂದ ನಾನೇನು ಕೋಟ್ಯಾಧೀಶ ಆಗೋದಿಲ್ಲ. ಈ ತೃಪ್ತಿಯನ್ನು ಪಡೆದಾಗ ನಿಮ್ಮಲ್ಲಿ ಸಹಜವಾಗಿ ಒಂದು ಅನುಕೂಲತೆಗಳು ಒದಗಿ ಬರ್ತದೆ. ಆದ ಕಾರಣ ಎಲ್ಲರೂ ಇವತ್ತಿನ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ. ಶುಕ್ರವಾರ ದಿವಸ ಅವಳಿಗೆ ತುಪ್ಪದ ದೀಪ, 2 ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂಥ ವಿಘ್ನಗಳು ಬಾರದಂತೆ ಅವಳನ್ನು ಪ್ರಾರ್ಥನೆಯನ್ನು ಮಾಡಿರಿ. ಸ್ಥಿರವಾಗಿ ನೆಲೆಸುವಂತೆ ಮಾಡಿರಿ. ಇದೊಂದು ಸರಳ ಪರಿಹಾರ. ಓಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ಯಥೇಚ್ಛವಾಗಿ ಜಪ ಮಾಡಿರಿ. ಇದನ್ನು ಜಪ ಮಾಡೋದ್ರಿಂದನೂ ಕೂಡ ಲಕ್ಷ್ಮಿ ಪ್ರಸನ್ನ ಆಗ್ತಾಳೆ. ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ಅವಮಾನವಾಗದ ರೀತಿಯಲ್ಲಿ, ಲಕ್ಷ್ಮಿಗೆ ಶುದ್ಧತೆ, ಸ್ವಚ್ಛತೆ ಇದರ ಕಡೆ ಗಮನ ಕೊಡ್ರಿ. ಯಾವುದ್ಯಾವುದೋ ಹೂಗಳನ್ನು ಇರಿಸಬೇಡ್ರಿ. ಅವಳಿಗೆ ಗುಲಾಬಿ ಹೂವು ಮತ್ತು ಮಲ್ಲಿಗೆ ಹೂವು, ಕರವೀರ ಪುಷ್ಪ ಅಂದರೆ ಕಮಲದ ಹೂವು, ಇವುಗಳು ಬಹಳ ಇಷ್ಟಪ್ರದಾಯವಾದಂಥದ್ದು. ಅದರಲ್ಲಿ ಪ್ರತಿ ಶುಕ್ರವಾರ ನೀವು ಯಾವುದಾದ್ರೂ ಒಂದು ಸುಗಂಧ ದ್ರವ್ಯ, ಅತ್ತರ್ ಅಂತ ಹೇಳ್ತೀವಿ, ಅದನ್ನು ಈ ಬಲಗೈಯ ಈ ಶುಕ್ರ ಪರ್ವ ಅಂತ ಹೇಳ್ತೀವಿ, ಇದಕ್ಕೆ ಹಚ್ಕೊಳ್ತಾ ಬರಬೇಕು. ಅದನ್ನು ಹಚ್ಚಿಬಿಟ್ಟು ಈ ನಡುವಿನ ಬೆರಳು, ಶನಿ ಬೆರಳು ಅಂತ ಏನು ಹೇಳ್ತೀವಿ, ಅದರಿಂದ ಓಂ ಶುಂ ಶುಕ್ರಾಯ ನಮಃ, ಓಂ ಶುಂ ಶುಕ್ರಾಯ ನಮಃ, ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳಿ ಹಚ್ಚಿದಾಗ ನಿಮಗೆ ಲಕ್ಷ್ಮಿಗೆ ಬರಲಿಕ್ಕೆ ಅನುಕೂಲಗಳು ಜಾಸ್ತಿ ಆಗ್ತದೆ. ನಾನು ಮೊದಲೇ ಹೇಳಿದ್ದೇನೆ, ನಿಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರ ಈ ಪರಿಹಾರಗಳಿಂದ ಹಣ ಬರ್ತದೆ. ಯಥೇಚ್ಛವಾಗಿ ಹಣ ಬರಲಿ, ನಾನು ಕೋಟ್ಯಾಧೀಶನಾಗಲಿ ಅಂತ ಅನ್ಕೊಳ್ಳೋದು ತಪ್ಪು. ಯೋಗ್ಯತೆಯನ್ನು ಗಳಿಸಿಕೊಂಡು ಈ ಜನ್ಮದಲ್ಲಿ ನಾನು ಪಡೆದುಕೊಂಡಿರೋದೇ ಇಷ್ಟಾದರೂ ನನಗೆ ಸಿಗಲಿ ಅನ್ನುವಂಥ ಭಾವನೆಯಿಂದ ಈ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.